ಸೊ ಈ ಮನೆಯಲ್ಲಿ ಮೊದಲನೇ ಸಿಲಿಂಡರ್ ಬಂದಿದೆ. ವೆರಿ ಹ್ಯಾಪಿ. ಅಂದರೆ ನಮ್ಮದು ಟ್ರಾನ್ಸ್ಫರ್ ಆಯಿತು, ಎಲ್ಲ ಆಯಿತು. ಇವತ್ತಿಂದ ಏನೂ ತೊಂದರೆ ಇರೋಲ್ಲ ಸಿಲಿಂಡರ್ಗಳ ವಿಷಯದಲ್ಲಿ. ಅದೊಂದು ಟೆನ್ಷನ್ ಇತ್ತು, ಸಿಲಿಂಡರ್ಗಳು ಚೇಂಜ್ ಆಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತೈತೆ. ಯಾಕಂದರೆ ಆಲ್ರೆಡಿ ನಮ್ದೊಂದು ಸಿಲಿಂಡರ್ ಖಾಲಿಯಾಗಿ ಇನ್ನೊಂದು ಸಿಲಿಂಡರ್ ಹಾಫ್ ಕಂಪ್ಲೀಟ್ ಆಗೋಗಿತ್ತು. ಅಕಸ್ಮಾತ್ ಏನಾದ್ರು ಇನ್ನೊಂದು 10-15 ಡೇಸ್ ವರೆಗೂ ಬರ್ತಿತ್ತು ನಾವು ಸಿಲಿಂಡರ್ ಅಷ್ಟೇ. ಅದು ಅಕಸ್ಮಾತ್ ಏನಾದರೂ ಇದು ಬಂದಿರಲಿಲ್ಲ ಇವತ್ತು ಅಂದರೆ ತಲೆನೋವಾಗಿರೋದು. ಈಗ ಏನಾಯ್ತು ಅಂದರೆ ಈಗ ಒಂದು ಸಿಲಿಂಡರ್ ಬಂದಿದೆ, 15 ದಿವಸ ಆದಮೇಲೆ ಒಂದು ಖಾಲಿ ಆದ್ರೂ ಆ ಸಿಲಿಂಡರ್ನ ಹಾಕ್ಕೊಂಡು ಇನ್ನೊಂದು ಸಿಲಿಂಡರ್ ಬುಕ್ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟ್ ಆಗಿ ಈ ಮನೆಗೆ ನಾವು ಶಿಫ್ಟ್ ಆದಂಗೆ ಆಯ್ತೇನಪ್ಪ. ಅವರು ಮೇಡಮ್ ಅವರು ವ್ಲಾಗಿಂಗ್ ಮಾಡ್ತಾರೆ, ಅದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರೊಸೀಜರ್ ಆಗ್ತಾ ಇದೆ ಆಗಲಿ. ಎನಿವೇಸ್, ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಎನ್ನುನು. ಈ ಇಂಟ್ರೋ ಇದೆಯಲ್ಲ, ಮಂಜು ಏನೋ ಒಂದು ಅಡ್ಜಸ್ಟ್ ಮಾಡ್ಬಿಟ್ಟವ್ರೆ, ನಮ್ಗೆ ಅದು ಹೇಳೋದಕ್ಕೆ ಬರೋದಿಲ್ಲ ಬಾಯಿನಲ್ಲಿ, ಯಾವಾಗಲೂ ತೊದಲ್ತಾನೆ ಇರ್ತೀನಿ. ಎನಿವೇಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ, ಇವತ್ತು ಮನೆ ದೇವರ ವಾರ. ಈಗ ಎದ್ದು ನಾವು ಸ್ನಾನ ಗಿನ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಎದ್ದಿದ್ದು ಲೇಟು ಆಸ್ ಯೂಶುವಲ್. ಇದು ಕತೆ ನಮ್ದು ದಿನ ಇದ್ದಿದ್ದೆ, ಎದ್ದೇಳೋದು ಲೇಟು, ಮಲ್ಗೋದು ಲೇಟು. ಈಗ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹೈಟ್ ಇರೋದ್ರಿಂದ ಅಡ್ವಾಂಟೇಜ್ ನೋಡಿ, ಈ ತರ ಎಲ್ಲ ಹೆಲ್ಪ್ಗಳು ತಗೋಬಹುದು ನಾವು. ಸೊ ಇದನ್ನ ಯಾವಾಗ ಕ್ಲೀನ್ ಮಾಡಿದ್ರು ಮನುನ ಕರೆಸ್ಕೊಂಡು ಒರೆಸ್ಕೊಳ್ಳೋದು. ಆ ಮನೇಲೂ ಇದೇ ಕೆಲಸ ಮಾಡ್ತಾ ಇದೆ. ಸಾಕು, ಹೋಗ್ಲಿ ಬಿಡು. ಥ್ಯಾಂಕ್ ಯು. 2 hours later. ಮನೆ ಬಿಟ್ಟು ಆಲ್ಮೋಸ್ಟ್ 3 hours ಆಗಿದೆ. ನಾನು ಮಂಜು ಫೋನ್ ಮೇಲೆ ಫೋನ್ ಮಾಡ್ತಾಳೆ, ಹೂವು ತಗೊಂಬ ಪೂಜೆ ಮಾಡಬೇಕು ಅಂತ. ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಇಲ್ಲಿ ಸುತ್ತ ಆಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅಂದರೆ ಮುಂದಿನ ವಾರ ಒಂದು ಪಾರ್ಟಿ ಇದೆ. ಆ ಪಾರ್ಟಿಗೋಸ್ಕರ ವೆನ್ಯೂ ಸೆಲೆಕ್ಟ್ ಮಾಡ್ತಾ ಇದ್ದು. ಎಷ್ಟು 100 ಗ್ರಾಮು 200 ಗ್ರಾಮು ಕಾಲು ಕೆ ಜಿ ಹಾಕ್ತೀವಿ. ಮಿಕ್ಸ್ ಹಾಕ್ತೀವಿ. Se me pegan todas las nalgas, nunca son rookie. Un party baja panty pa' ver esa cosa tan juicy. Bájate la pussy sin excuse me. ಕೆಲಸನೆಲ್ಲ ಮುಗಿಸಿ ದೇವ್ರ ಮನೆನೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದೆ ಮನುಗೆ. ಯಾಕೆ ಅಂದರೆ ಮನುಗೆ ಹೂವು ಥರ ಕೇಳಿ ಕಳಿಸಿದೆ. 1.5 hour ಬರ್ತೀನಿ ಮಂಜು ಅಂತ ಅವ್ರು ಹೊರಗಡೆ ಹೋಗಿದ್ದೆ 11 ಗಂಟೆಲಿ. 2:45 ಆಯಿತು, ಇನ್ನೂ ಬಂದಿಲ್ಲ. ಆಶ್ಚರ್ಯ ಅಂದರೆ ಇದುವರೆಗೂ ಒಂದು ಫೋನ್ ಕಾಲು ಮಾಡಿಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ 10 ಫೋನ್ ಕಾಲ್ ಹೊಡೆದಿರೋರು. ಮಂಜು ಏನು ಮಾಡ್ತಾ ಇದೀಯಾ, ನಂದು ಲೇಟ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡ ಅಂತ. ಏನೋ ಗೊತ್ತಿಲ್ಲ, ಎಲ್ಲೋ ಫ್ರೆಂಡ್ಸ್ಗಳ ಜೊತೆ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ಅನ್ಸತ್ತೆ. ಇಲ್ಲೆಲ್ಲೂ ಹೂವು ಹತ್ರದಲ್ಲಿ ಸಿಗಲ್ಲ. ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಯಾವುದೂ ಇಲ್ಲ, ಗಾಡಿಯಲ್ಲಿ ಹೋಗ್ಬೇಕು, ಅಷ್ಟು ದೂರ ಎಲ್ಲ ನಡೆಯೋಕ್ಕಾಗಲ್ಲ ಅಂತ ಇಲ್ಲಿ ಹತ್ರದಲ್ಲಿ ತರಕಾರಿ ಅಂಗಡಿಗೆ ಹೋಗಿ ವಿಳ್ಯದೆಲೆ ಒಂದು ತೊಗೊಂಡು ಬಂದೆ. ಜೊತೆಗೆ ತರಕಾರಿ, ಹಣ್ಣು, ಹಾಲು ಎಲ್ಲ. ಈಗ ಹೋಗೋಣ, ಸದ್ಯಕ್ಕೆ ವಿಳ್ಯದೆಲೆ ಹಾಕ್ಬಿಟ್ಟು ಇವಾಗ ಪೂಜೆ ಮಾಡ್ತೀನಿ. ಸಂಜೆ ಪೂಜೆ ಮಾಡಲೇಬೇಕಲ್ಲ, ಅವಾಗ ಹೂವು ಹಾಕಿ ಮಾಡಿದ್ರೆ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಇನ್ನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ ನನಗೆ ಫುಲ್ ಹೊಟ್ಟೆಶ್ವ ಆಗ್ತಾ ಇದೆ. ಆಗೋದಿಲ್ಲ, ಸುಸ್ತಾಗೋಗುತ್ತೆ. ಆಮೇಲೆ ಕೆಲಸ ಬೇರೆ ಜಾಸ್ತಿ ಆಗಿದೆ, ಫುಲ್ ಕ್ಲೀನಿಂಗ್ ಕೆಲಸ. ಚಲೋ, ಲೆಟ್ಸ್ ಡೂ ಪೂಜಾ. ಆ್ಯಂಡ್ ದೋಸೆ ಇವತ್ತು ಮಾಲ್ಟ್ ಪೌಡರು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕಂತ ಇದ್ದೀನಿ. ನಾನು ಒಬ್ಳಿಗೆ ಅಲ್ವಾ, ಮನು ಬಂದಮೇಲೆ ನೋಡೋಣ. ಇವಾಗ ಇನ್ನೂ ಬೈಕ್ ಅಂತ ಇದೆ. ಬೈಕ್ ಸೌಂಡ್ ಆಯಿತು, ಗೇಟು ಬೈಕು ಸೌಂಡ್ ಆದರೆ ನಮ್ಮದೇ ಮನೆಗೆ ಬಂದಿದೆ ಅಂತ. ಏನಾದರೂ ಭಯ ಭಕ್ತಿ, ಹೆಂಡತಿ ಬಗ್ಗೆ ಒಂದು ಚೂರು ಭಯ. ಹುಲಿ ಸಿಂಹಗೆ ಎದುರುಕತ್ತವೆ. ನಿನ್ನ ಹೂಗೆ ನಾನು ಕಾಯ್ದು ಹೊಟ್ಟೆಶವಾಗಿ ಬರೀ ವಿಳ್ಯದೆಲೆ ತಂದ್ಬಿಟ್ಟು ಈಗ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಇಡ್ತಾ ಇದೆ. ಅಷ್ಟೊತ್ತಿಗೆ ನಿನ್ನ ಗಾಡಿ ಸೌಂಡ್ ಬಂತು. ನಾವು ಹೆಂಗೆ ರೈಟ್ ಟೈಮಲ್ಲಿ ರೈಟ್ ಮೂಮೆಂಟಲ್ಲಿ ರೈಟ್ ಜಾಗದಲ್ಲಿ ಇರ್ತೀವಿ. ಅಪ್ಪ 1.5 hour ಆಯ್ತು ನೀನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು. ನಾನು ಈ ಕಡೆ ಪೂಜೆ ಆಗದಲ್ಲೇ ಊಟ ಮಾಡಂಗಿಲ್ಲ, ಪೂಜೆ ಮಾಡಕ್ಕೆ ಹೂವು ಇಲ್ಲ. ನೋಡಿ ಹಿಂಗೆ ಕತೆ ಆಯ್ತಾ. ಸದ್ಯ ಕರೆಕ್ಟ್ ಟೈಮಿಗೆ ಬಂದ್ರಪ್ಪ, ಇವಾಗ ಸಮಾಧಾನ ಆಯಿತು ನನಗೆ. 3:30 ಆಯಿತು ಟೈಮು. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಮ್ಗೆ ಹೊಟ್ಟೆನೂ ಹಸ್ತಿರ್ಲಿಲ್ಲ. ಈಗ ಮಂಜವರು ರೆಡಿ ಮಾಡ್ತಾವ್ರೆ. ನಮ್ಮ ಯಜಮಾನ್ರು ದಿನ ಟೈಮ್ ಇಷ್ಟೊತ್ತಾಯ್ತು, ನಾನು ಎಂಟ್ರು ಊಟ ಕೊಟ್ಟಿಲ್ಲ, ಇವತ್ತು ನಿಂದೆ ತಪ್ಪು, ನಿನ್ನೆನೂ ನಿಂದೆ ತಪ್ಪು. ನಾನೇನು ತಪ್ಪು ಮಾಡಿಲ್ಲ, ನಾನು ಕರೆಕ್ಟಾಗಿ. ಚಿಕನ್ ಲೇಟ್ ಆಗಿ ತಂದು ಕೊಟ್ಟಿದ್ದು ನಿನ್ ತಪ್ಪು. ಇವತ್ತು ಹೂವು ಲೇಟ್ ಆಗಿ ತಂದು ಕೊಟ್ಟಿದ್ದು. ಹೂವಾಗೂ ತಿಂಡಿಗೂ ಏನಪ್ಪ ಇದು, ಎಲ್ಲದಕ್ಕೂ ಒಂದು ಏನಾದ್ರೂ ಒಂದು ಲಿಂಕ್ ಮಾಡ್ಬಿಟ್ಟಿಯ. ದೋಸೆ ಮಾಡಿಟ್ರೆ ತಣ್ಣಗಾಗೋಗ್ಬಿಡತ್ತೆ, ತಿನ್ನಕ್ಕಾಗಲ್ಲ. ಸೊ ಹಂಗಾಗಿ ಇದನ್ನ ಒಂದಿನ ಯಾವತ್ತೋ ಹೇಳ್ಬಿಟ್ನಪ್ಪ ನಾನು, ಏನಂತ ಚೆನ್ನಾಗಿದೆ ಅಂತ. ತಗೊಳಪ್ಪ, ನಮಗೆ ಅದು ಮಾಡಿ ಇಡ್ತಾವ್ರೆ. ನಮ್ಗೆ ಅದು ಇವಾಗ ಇಷ್ಟನೇ ಆಗ್ತಾ ಇಲ್ಲ, ಆದ್ರೂ ಮಾಡ್ತಾರೆ ನಮ್ಗೆ. ಹೆಂಗೆ ಕಿಸ್ಮತ್ತು. ಏನದು? ಬನಾನಾ ಮಿಲ್ಕ್ ಶೇಕ್. ಅದಿಲ್ಲ ಇದೆ, ಅದು ಮಾಡಿದ್ರೆ ಕುಡಿಬೋದು. ನಾನು ರೆಗ್ಯುಲರ್ ಆಗಿ ಮಾಡ್ಕೊಂಡು ಕುಡಿತಾ ಇದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯಕ್ಕೆ ಹಾಕಿದ್ದೀನಿ ಹಾಲಲ್ಲಿ. ಊಟ ಆದಮೇಲೆ
ಗ್ರೈಂಡ್ ಮಾಡ್ಬಿಟ್ಟು ಕೊಡ್ಲಾ, ಮೊದಲೇ ಗ್ರೈಂಡ್ ಮಾಡಿ ಜೊತೆಲೆ ಕೊಟ್ಕೊಡ್ಲಾ? ಹೆಂಗಾದ್ರೂ ನಡೀತೆ, ಫಸ್ಟ್ ತಿನ್ಕೊಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಜಸ್ಟ್ ಊಟ ಮುಗೀತು. ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ನಲ್ಲ, ಅದಕ್ಕೆ ಮಾಡ್ಕೊಬಿಡೋಣ ಅಂತ ಬಂದಿದ್ದೀನಿ. ಇದಕ್ಕೆ ನಾನು ಕಾಯಿಸಿ ತಣ್ಣಗಾಗಿರೋ ಹಾಲು ಒಳಗಡೆಗೆ ಕಲ್ಸಕ್ರೆ, ವಾಲ್ನಟ್ಟು, ಬಾದಾಮು, ಕ್ಯಾಶಿವು, ಆಮೇಲೆ ಡೇಟ್ಸು ಎಲ್ಲ ಹಾಕಿ ಇಟ್ಟಿದೆ. ಇವಾಗ ಇದನ್ನ ಎಲ್ಲಾನು ಹಾಕೋಬಿಟ್ಟು ಡ್ರೋರ್ ಅನ್ಸ್ಬಿಡೋದೆ. Se me pegan todas las nalgas, nunca son rookie. Un party baja panty pa' ver esa cosa tan juicy. Bájate la pussy sin excuse me. Bájatela, bájalo pasito. Bájatela, bájatela. ಯಮ್ಮಿ ಬನಾನಾ ಮಿಲ್ಕ್ ಶೇಕ್. ಥ್ಯಾಂಕ್ ಯು ವೆರಿ ಮಚ್. ಬನಾನಾ ಹಂಗೆ ಇವೆ. ಬನಾನಾದ ಗಾರ್ನಿಶಿಂಗ್ ಹಾಕಿರೋದು. ವಿಡಿಯೋ ಮಾಡ್ತೀನಿ ಅಂದ್ರೆ ಕೊತ್ತಂಬರಿ ಸೊಪ್ಪು ಹಿಂಗೆ ಉದುರಿಸಿ ಅದೆಲ್ಲ ಮಾಡಿದ್ರೆ ಫುಲ್ಲು ಹೋಟೆಲ್ ಸ್ಟೈಲ್ ಆಗೋದು. ಅದು ಮಸಾಲಾ ಮಿಲ್ಕ್ ಶೇಕ್ ಮಾಡಿದಾಗ ಸಖತ್ತಾಗಿದೆ ಬನಾನಾ. ಒಂದೆರಡು ಸ್ವಲ್ಪ ಓಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಆ ಓಟ್ಸ್ ನನ್ಗಿಡ್ಸಲ್ವಲ್ಲ, ಮೋಲಿ ಬಿಡ. ಆವಾಗ ಅದು ನಿನಗೆ ಏನದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡ್ರಿಂಕ್ ಆಗೋಗಿರೋದು ಅದು. ಓಕೆ, ಚೇರ್ಸ್ ಮಾಡೋಣ. ಚೇರ್ಸ್ ಬಂದೆ ತಗೊಂಡು ಬನ್ನಿ, ಚಿಯರ್ಸ್ ಮಾಡೋಣ ಅಂದ್ಬಿಟ್ಟು ಅರ್ಧಕ್ಕರ್ಧ ಕುಡ್ದೇ ಬಿಟ್ಟೈತೆ. ಶೇರ್ ಮಾಡ್ಕೋಬೇಕಾದ್ರೆ ಶೇರ್. ಚಿಯರ್ಸ್. ಎಮ್ಮಿ ಎಮ್ಮಿ. ಮಮ್ಮಿ ನಾನೇನೇ ಮಾಡಿದ್ರು ಮನು ರಿಯಾಕ್ಷನ್ ಅಷ್ಟೇ ಬರೋದು. ವಾವ್, ಸಾಕತ್ತಾಯ್ತೆ. ಹೌದು, ಇದನ್ನ ವಾರದಲ್ಲಿ ಒಂದಿನಾರು ಮಾಡ್ಕೊಂಡು ಕುಡಿಬೇಕು. ಸಂಡೇ ಇಲ್ಲ ಮಂಡೇ. ಸಂಡೇ ಡೈಲಿ ಕುಡಿತಾ ಇದ್ದೆ. ಈಗಲೂ ಮಾಡು, ಕುಡಿಯೋಣ ಡೈಲಿ. ಬಟ್ ನಾನು ಬ್ರೇಕ್ಫಾಸ್ಟ್ ತಿಂತೀರಿ ಇಲ್ವಾಗ? ಬೇಡ, ನಾನು ಓಟ್ಸು ಅದು ಇದು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಪ್ರೋಟೀನ್ ಲೆಕ್ಕ ಇಟ್ಕೊಂಡು. ನೀನು ಹೆಂಗೆ ಮಾಡಿದ್ರು ನಾನು ಕುಡಿತೀನಿ. ಮಾಡು, ನನಗೆ ಯಾರು ಮಾಡಿಕೊಟ್ರು ಸಾಕು. ಇಲ್ಲ ನೀನೇ ಮಾಡಬೇಕು, ನನ್ಗೆ ಹೇಳಂಗಿಲ್ಲ. ಓಟ್ಸ್ ಹಾಕಿ ಓಟ್ಸ್ ಹಾಕು. ಗ್ರೈಂಡ್ ಮಾಡಿದ್ರೆ ಏನು ಕುಡ್ಕೋಬೋದು, ತಿಂದರೆ ಅದು ಆಗ ಬರ್ತಾ ಇಲ್ಲ ನನಗೆ. ಬೆಳಗ್ಗೆಯಿಂದ ಯಾರಾದರೂ ಸಿಕ್ಕಿದ್ರೆ ಸಾಕಪ್ಪ ಎಲ್ಪಿಗೆ ಅಂತ ಕಾಯ್ತಾ ಇದೆ. ಎಲ್ಲ ಮುಗಿದ್ಮೇಲೆ ಇವಾಗ ಬಂದವ್ರೆ ಮನು. ಏನು ಮನು? ಮಾಡ್ತೀನಿ. ನಾನು ಸೀರಿಯಸ್ ಆಗಿ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ರೆ ಎಲ್ಪ್ ಬೇಕಾ ಮಂಜು, ಎಲ್ಪ್ ಮಾಡ್ಲಾ ಅಂತೆ. ಕೊಟ್ಟಿದೆ ತಡ. ಗ್ಲಾಸ್ನ ನೆಕ್ಕದೊಂದು ಬಾಕಿ ಫುಲ್ ಹೆಂಗಿಟ್ಟಾರೆ ನೋಡಿ. ಇಂಥವೆಲ್ಲ ಚೆನ್ನಾಗೋಯ್ತವಲ್ವಾ? ಇಂಥವೆಲ್ಲ ಚೆನ್ನಾಗೋಯ್ತವೆ. ನಾವು ಪ್ರೋಟೀನ್ ಕರೆಕ್ಟಾಗಿ ಮಿಸ್ ಮಾಡೋದು. ನಾನು ಟೇಸ್ಟ್ನ ಫುಲ್ ಎಂಜಾಯ್ ಮಾಡ್ಕೊಂಡು ನಿಧಾನ ಕುಡಿತಾ ಇದ್ದೀನಿ. ಅವ್ರು ಫುಲ್ ಖಾಲಿ ಮಾಡ್ಬಿಟ್ಟು ಇಟ್ಬಿಟ್ಟು ಟಕ್ ಅಂತ, ಮಂಜು ಎಲ್ಲಿ ಬೇಕಾ, ಕಷ್ಟಪಡ್ತಾ ಇದೀಯಾ ಅಂತ. ನಾವು ಈಗ ರಾಜ್ಯದಲ್ಲಿ ರೀಸೆಂಟಾಗಿ ರಚಿತ ಮಕ್ಕಳೆಲ್ಲ ಊರಲ್ಲಿದ್ರಲ್ಲ, ಚಿಪ್ಸ್ ಬೇಕು ಅಂತ ಹಠ ಮಾಡ್ತಿದ್ರಂತೆ ಮಕ್ಕಳು. 4ರಲ್ಲಿ 1 ಯಾರು ಒಂದು ಗೊತ್ತಿಲ್ಲ. ಯಾಕೆ ಬೃಂದಕ್ಕ ಬೈದೋಳೆ, ಇಂಥ ಜಂಕೆಲ್ಲ ಕೇಳಬೇಡಿ, ಹಣ್ಣುಗಳೆಲ್ಲ ತಂದರೆ ತಿನ್ನಲ್ಲ, ತರಕಾರಿ ಹಣ್ಣೆಲ್ಲ ನಿಮಗೆ ಸೇರಲ್ಲ ಅಲ್ವಾ ಅಂತಂದ್ರೆ ಇವಳು, ಅವೋ ಅದು ಆಲೂಗೆಡ್ಡೆ ಕಣವ, ತರಕಾರಿ ತರ್ಸವ ನೀನು ಚಿಪ್ಸ್ನ ಅಂತ. ನೈಜ, ಹೌದಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಅದು ತರಕಾರಿ ಅಂತ. ಹಂಗಾಯ್ತು ಈಗ ಮನು ಕತೆ. ನಾವು ಒಂದೊಂದ್ಸರಿ ಮನು ಆಡೋದು ಲಿಟ್ರಲಿ ನಮ್ಮ 4 ಪಿಳ್ಳೆಗಳು ಆಡ್ದಂಗೆ ಅನ್ಸುತ್ತೆ. ಇದೊಂದು 5ನೇ ಪಿಳ್ಳೆ ಇದು. ಏನೋ ಹೆಲ್ಪ್ ಮಾಡೋಣ ನಿನಗೆ ಅಂತ ಅನ್ನಿಸ್ತು. ಆಮೇಲೆ ಬೈಕೋಬಾರ್ದು. ಇಲ್ಲ ಕಂಟಾಳಪ್ಪ ಬಿಡು. ನನಗೆ ಭಯ. ನಾನು ಹೇಳಿದ್ದು ಸಿಪ್ಪು, ಅರ್ಧ ಗ್ಲಾಸ್ ಅಲ್ಲ. ನೋಡ್ದ ಅದ್ರಲ್ಲಿ ಇದ್ದಿದ್ದು ಬನಾನಾ ಎಲ್ಲಾನು ಹೇಳ್ಕೊಬಿಟ್ಟಲ್ಲ ಮನು. ನಾನು ಅದನ್ನೇ ಹೇಳಿದ್ದು, ಬೈಕೋಬಾರ್ದು ಅಂತ. ಹೋಗ್ಲಿ ಬಿಡಿ, ಇನ್ನೂ ಒಂದು ಬನಾನಾ ಐತೆ, ಮಾಡ್ಕೊಂಡ್ರಾಯ್ತು. ಇವತ್ತು ರಾತ್ರಿಯಿಂದ ಗ್ರಹಣ ಸ್ಟಾರ್ಟ್ ಆಗುತ್ತಂತೆ. ಸೊ ಏನೇ ಊಟ ಉಪಚಾರಗಳಿದ್ರೂ 9 ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅಂತ ನ್ಯೂಸ್ ಚಾನಲ್ನಲ್ಲಿ ಹೇಳ್ತಾ ಇದ್ರು. ಬಟ್ ನಮ್ಮಪ್ಪನ ಕಂಡೀಷನ್ನು 9 ಗಂಟೆ ತನಕ ವೆಯ್ಟ್ ಮಾಡಬೇಡಿ, 8:30 ಒಳಗಡೆ ಮುಗಿಸ್ಕೊಳ್ಳಿ ಅಂತ. ಅದಕ್ಕೆ ಮನುಗೆ ಹೇಳ್ತಾ ಇದ್ದೆ, ಮನು ನಂಗೆ ಹೊಟ್ಟೆನೇ ಹಶ್ವಿಲ್ಲ ಮಂಜು ಅಂತ. ಅದಕ್ಕೆ ಅಪರೂಪಕ್ಕೆ ಚಪಾತಿ ಬೇಕು ಅಂತ ಕೇಳಿದ್ದಾರೆ, ಮಾಡ್ತಾ ಇದ್ದೀನಿ. ಚಪಾತಿ ಜೊತೆಗೆ ಮೊಸಪ್ಪು. 3 ದಿನದಿಂದ ಓಡ್ತಾ ಇದೆ ನನ್ನ ಮೊಸಪ್ಪು. 3 ದಿನ ಹೇಳಿದೆ ಒಂದು ಸೊನ್ನೆನಲ್ಲಿ ಏನಾಗ್ತಿತ್ತು ಅಲ್ವಾ, ಒಂದು ಸೊನ್ನೆಲೆ ಎಲ್ಲ ಅಡಗಿರೋದು. ಅದು ಹಿಂದೆ ಆಗ್ತೀಯಾ ಮುಂದೆ ಆಗ್ತೀಯಾ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಅದಕ್ಕೆ ಅಪರೂಪಕ್ಕೆ ಚಪಾತಿ ಕೇಳಿಬಿಟ್ರಲ್ಲ, ಅವ್ರಿಗೆ ಮೊಸಪ್ಪು ಜೊತೆಗೆ ಚಪಾತಿ ಕಾಂಬಿನೇಷನು ತುಂಬ ಇಷ್ಟ ಅಂತೆ. ನನಗೂ ಗೊತ್ತಿಲ್ಲ, ನನಗೂ ಇವತ್ತೇ ಗೊತ್ತಾಗಿದ್ದು. ಯಾಕೆಂದರೆ ಮೊಸಪ್ಪು ನಾನು ಮಾಡೋದೇ ಕಮ್ಮಿ. ಮೊನ್ನೆ ಮಾಡಿದ್ನಲ್ಲ ಹೇಳಿದ್ರು, ಬಟ್ ನನಗೇನು ಅಂತಪ್ರಿ ಇಷ್ಟ ಆಗಲ್ಲ. ಏನು ಮಾಡೋದು, ಅವ್ರಿಗೆ ಇಷ್ಟ ಅಂದಮೇಲೆ ನಾವು ಇಷ್ಟಪಡಲೇಬೇಕಲ್ವಾ. ಅದನ್ನೇ ನಮ್ಮಮ್ಮ ಮದುವೆಯಾದಾಗ ಹೇಳಿದ್ದಾರೆ, ನಿನ್ನ ಗಂಡಂಗೆ ಏನು ಇಷ್ಟ ಕಷ್ಟ ಅದೇ ನಿನ್ನ ಮೇಲೆ ನಿನ್ನ ಇಷ್ಟ ಕಷ್ಟಗಳು ಅಂತ. ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು. ಮಾತ್ರ ನಂಬಲ್ಲ ನೀವು. So, I am luxing chapati. Se me pegan todas las nalgas, nunca son rookie. Un party baja panty pa' ver esa cosa tan juicy. Bájate la pussy sin excuse me. Bájatela. ನಾನಂತೂ ಎಷ್ಟು
ದಿನ ಆದಮೇಲೆ ನಮ್ಮ ಕಾರ್ ನೋಡೋಕ್ಕೆ ಬಂದಿದ್ದೀನಿ. ಮನ್ನು ಸ್ಟಾರ್ಟ್ ಮಾಡಿ ಬಿಟ್ಟವ್ರೆ. ಅವರಂತೂ ಅವಾಗವಾಗ ಬರ್ತಾ ಇರ್ತಾರೆ, ಫ್ರೀ ಆದಾಗ ಬಂದು ಸ್ಟಾರ್ಟ್ ಮಾಡಿ. ಅವ್ರದ್ದು 2 ವೀಲರ್ ಸ್ಟಾರ್ಟ್ ಮಾಡಿ ಅದನ್ನಂತೂ ಓಡಿಸೋದೇ ಇಲ್ಲ. ಯೂಸ್ ಮಾಡಿ ಮನು ಅಂದರೂ ಮಾಡಲ್ಲ. ಅವ್ರಿಗಾಗಲೇ ನನ್ನ ಸ್ಕೂಟಿಗೆ ಕಂಫರ್ಟ್ ಆಗ್ಬಿಟ್ಟು ಇವಾಗ ಇದನ್ನು ಟಚ್ಚೇ ಮಾಡಲ್ಲ. ಆದರೂ ನನ್ನ ಸ್ಕೂಟಿಗೆ ಬೈಯೋದು, ಪಿಕಪ್ ಇಲ್ಲ, ಹೋಗೋದೇ ಇಲ್ಲ, ಆ್ಯಕ್ಸಿಲೇಟ್ರ್ ಕೊಟ್ಟರು ಅಂತ. ಮತ್ತು ಅದ್ಯಾಕೆ ಯೂಸ್ ಮಾಡ್ಬೇಕು? ಇದೀನಿ ಬಂದಿದ್ದು ತಾಂಡು ಯೂಸ್ ಮಾಡು, ಪರವಾಗಿಲ್ಲ, ಇಲ್ಲೇ ನಿಲ್ಲಿಸು, ಓಡಿಸ್ಬಿಟ್ಟು ಇಲ್ಲೇ ನಿಲ್ಲಿಸು ವಾಪಸ್ಸು. ಮನು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಅಟ್ ಎ ಟೈಮ್. ಎಲ್ಲೆಲ್ಲ ಕಾರ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ, ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಇವಾಗ ಕಾರ್ ಧೂಳು ಓಡಿಸ್ತಾವ್ರೆ. ಗಾಡಿನೂ ಓಡಿಸ್ತೀಯಾ? ಗಾಡಿ ಅದು ಧೂಳಾಗಲ್ಲ ಅಲ್ಲ? ಒಂದು ಅದರಲ್ಲೇ ಒರೆಸ್ಬಿಡ್ತೀಯ ಗ್ಲಾಸುನು? ಸ್ಕ್ರಾಚಸ್ ಬಿದ್ದರೆ ಅಂತ ನೋಡಿಲ್ಲ ಹೆಂಗೆ ಬರ್ತೈತೆ ಗೊತ್ತಾ? ಇಲ್ಲಿ ಹೆಂಗೆ ಕಾಣಿಸ್ತೈತೆ ಇಲ್ಲಿ ಧೂಳು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on